ಶ್ರೀರಂಗಪಟ್ಟಣದಲ್ಲಿ ಹಿಂದೂ ಜಾಗರಣ ವೇದಿಕೆಯವರು ಆಯೋಜಿಸಿರುವ ಶಾಂತಿ ಮತ್ತು ಸೌಹಾರ್ದತೆಯನ್ನ ಹಾಳು ಮಾಡುವ ಉದ್ದೇಶದ ಕಾರ್ಯಕ್ರಮಕ್ಕೆ ಅವಕಾಶ ನೀಡದೆ ಜನಸಾಮಾನ್ಯರಿಗೆ ಹನುಮ ಜಯಂತಿ ಆಚರಣೆ ಮಾಡಲು ಸದಾವಕಾಶ ಮಾಡಿಕೊಟ್ಟು ಶ್ರೀರಂಗಪಟ್ಟಣದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಮನವಿ ಮಾಡಲಾಗಿದೆ ಮತ್ತು ಗಲಭೆಗೆ ಸಂಚು ರೂಪಿಸಿರುವವರ ವಿರುದ್ಧ ದೂರನ್ನು ಕೊಡಲಾಗಿದೆ. ದಿನಾಂಕ 17-12-2023 ರಿಂದ 24-12-2023 ರವರೆಗೆ ಹನುಮ ಮಾಲೆ ಮತ್ತು ಸಂಕೀರ್ತನ ಯಾತ್ರೆಯನ್ನು ಆಯೋಜಿಸಿದ್ದು, ಯಾತ್ರೆಯ ಮೂಲಕ ಮುಸಲ್ಮಾನರ ಅಂಗಡಿ ಮತ್ತು ಮನೆಗಳ ಮೇಲೆ ದಾಳಿಗೆ ಸಂಚು ರೂಪಿಸಿ ನಗರದಲ್ಲಿ ಶಾಂತಿ ಭಂಗ ಮಾಡಲು ಯೋಜನೆ ರೂಪಿಸಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿ ಕಳೆದ ವರ್ಷವೂ ಹಿಂದೂ ಜಾಗರಣ ವೇದಿಕೆಯು ಇದೇ ಹೆಸರಲ್ಲಿ ಕಾರ್ಯಕ್ರಮ ಆಯೋಜಿಸಿ ಮುಸ್ಲಿಂ ಒಬ್ಬರ ಮನೆಯ ಮೇಲೆ ದಾಳಿ ನಡೆಸಿತ್ತು ಮತ್ತು ಜಾಮಿಯಾ ಮಸೀದಿಗೆ ನುಗ್ಗಲು ಪ್ರಯತ್ನಿಸಿದ್ರು. ಜಾಮಿಯಾ ಮಸೀದಿಯನ್ನ ಕೆಡವಿ ಮೂಡಲಬಾಗಿಲು ಆಂಜನೇಯ ದೇವಸ್ಥಾನ ಮಾಡ್ತೇವೆ ಅಂತ ಬಹಿರಂಗವಾಗಿ ಘೋಷಣೆ ಮಾಡಿದ್ರು. ಪ್ಲೇಸ್ ಆಫ್ ವರ್ಷಿಪ್ ಆಕ್ಟ್ 1991 ಪ್ರಕಾರ ಇದು ಕಾನೂನು ಬಾಹಿರ ಮತ್ತು ಶಿಕ್ಷಾರ್ಹ ಅಪರಾಧವಾಗಿತ್ತು. ಜೊತೆಗೆ ಆ ಮೂಲಕ ದೇಶದ ಆಂತರಿಕ ಭದ್ರತೆಗೆ ಆತಂಕವನ್ನು ಉಂಟುಮಾಡುವ ಭಯೋತ್ಪಾದಕ ಕೃತ್ಯಗಳನ್ನು ಈಗಾಗಲೇ ಮಾಡಿರುವ ಮತ್ತು ಈ ಕಾರ್ಯಕ್ರಮದ ನೆಪದಲ್ಲಿ ಮಾಡಲಿರುವವರನ್ನ ಪತ್ತೆ ಹಚ್ಚಿ ಅವರ ಮೇಲೆ ದೂರು ದಾಖಲಿಸಿಕೊಂಡು ಅವರನ್ನು ಬಂಧಿಸಬೇಕು ಅಂತ ಈ ಮೂಲಕ ಮನವಿಯನ್ನ ಮಾಡಲಾಗಿದೆ. ಜನಸಾಮಾನ್ಯರು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಹನುಮ ಜಯಂತಿ ಮಾಡಲು ಸೂಕ್ತ ನಿಬಂಧನೆಗಳೊಂದಿಗೆ ಆಚರಣೆಗೆ ಅವಕಾಶ ಮಾಡಿಕೊಡಿ ಅಂತ ಈಗಾಗಲೇ ಮನವಿ ಮಾಡಲಾಗಿದೆ. ಇನ್ನು ಈ ಮನವಿಯನ್ನ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾಡಿದ್ದು, ಈ ಒಂದು ಮನವಿಯ ಸಂದರ್ಭದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಜಿಲ್ಲಾಧ್ಯಕ್ಷರಾದ ರಫತ್ ಖಾನ್, ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಉಪಾಧ್ಯಕ್ಷರಾದ ಎಸ್ ಸ್ವಾಮಿ, ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಪ್ರಧಾನ ಕಾರ್ಯದರ್ಶಿಯಾದ ಮೊಹಮ್ಮದ್ ಸಫಿವುಲ್ಲಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ನಮಗೆಲ್ಲ ತಿಳಿದಿರುವ ಹಾಗೆ ಶ್ರೀರಂಗಪಟ್ಟಣದಲ್ಲಿ ಹಲವಾರು ವರ್ಷಗಳಿಂದ ಹಿಂದೂ ಜಾಗರಣ ವೇದಿಕೆ ಎಂಬ ಒಂದು ಭಯೋತ್ಪಾದಕ ಸಂಘಟನೆ ಅಮಾಯಕ ಹುಡುಗರನ್ನು ಜೊತೆಗೂಡಿ ಅಲ್ಲಿ ಪ್ರತಿ ವರ್ಷ ಬಂದು ಮಸ್ಜಿದ್ ಆಲಾ ಎಂಬ ಮಸೀದಿ, ಐತಿಹಾಸಿಕ ಮಸೀದಿ, ಟಿಪ್ಪು ಸುಲ್ತಾನ್ ಅವರು ನಿರ್ಮಿಸಿದ ಮಸೀದಿಯನ್ನು ಕೆಡವಿ ಅಲ್ಲಿ ಹನುಮ ದೇವಸ್ಥಾನ ಕಟ್ಟಿತೀವಿ ಅಂತ ಇತಿಹಾಸವನ್ನು ತಿರುಚಿ ಮರಿಚಿ ಪ್ರತಿ ವರ್ಷ ಅಲ್ಲಿ ಗಲಭೆ ಮತ್ತೆ ಕೋಮವಾದ ವಾತಾವರಣ ಸೃಷ್ಟಿಸುತ್ತಿದ್ದಾರೆ. ಇದನ್ನು ಖಂಡಿಸಿ ನಾವು ಇವತ್ತು IGP ಆಫೀಸಲ್ಲಿ ಬಂದು ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಅಲ್ಲಿ ಸೂಕ್ತ ಬಂದೋಬಸ್ತನ್ನು ಮಾಡಿ ಅಲ್ಲಿ ಅಲ್ಪಸಂಖ್ಯಾತರು ಇರುವ ಇಲಾಖೆಗಳಲ್ಲೂ ಬಂದೋಬಸ್ತ್ ಮಾಡಿ ಅಲ್ಲಿನ ಜನರಿಗೆ ರಕ್ಷಣೆ ಕೊಡಬೇಕಂತ ನಾವು ಇವತ್ತು ಮನವಿ ಕೊಟ್ಟಿದ್ದೇವೆ. ಹೌದು, ಕಳೆದ ವರ್ಷನೂ ಅಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ನುಗ್ಗಿ ಒಂದು ಮನೆಯ ಮೇಲೆ ಮೀಲಾದಿನ ಒಂದು ಧ್ವಜವನ್ನು ಕೆಡವಿ ಅಲ್ಲಿರುವ ಹೆಂಗಸರ ಮೇಲೆ ಅಶ್ಲೀಲ ವರ್ತನೆ ಮಾಡಿ ಅವರಿಗೆ ಅಶ್ಲೀಲವಾಗಿ ಕೆಟ್ಟ ವರ್ತಿಸಿ ಅವರ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ನಿಂದಿಸಿ ಅವರನ್ನು ಬೆದರಿಸಿದ್ದಾರೆ. ಮತ್ತೆ ಅಲ್ಲಿ ಒಂದು ಭಯದ ವಾತಾವರಣವನ್ನು ಸೃಷ್ಟಿಸುತ್ತಿದ್ದಾರೆ. ಹೌದು, ನಾವು IGPಗೆ ಮನವಿ ಮಾಡಿದ್ದೀವಿ. ಇವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು, ಸ್ವಯಂ ಪ್ರೇರಿತ ಕೇಸ್ಗಳನ್ನು ಇವ್ರ ಮೇಲೆ ದಾಖಲೆ ಮಾಡಿ ಮತ್ತೆ ಅವರನ್ನು ಈ ಕೃತ್ಯವನ್ನು ನಡೆಸೋದನ್ನ ತಡಿಬೇಕಂತ ನಾವು ಇಲ್ಲಿ ಒತ್ತಾಯ ಮಾಡಿದ್ದೇವೆ. ನೀವು ನೋಡ್ತಿರೋ ಹಾಗೆ ಪ್ರತಿ ವರ್ಷ ಅಲ್ಲಿ ಒಂದು ಭಯದ ವಾತಾವರಣವನ್ನು ಸೃಷ್ಟಿಸುತ್ತಾರೆ. ಅಲ್ಲಿ ಎಲ್ಲಾ ಸಮುದಾಯದ ಜನರು ಪ್ರೀತಿ ವಿಶ್ವಾಸದಿಂದ ಅಣ್ಣ ತಮ್ಮಂದಿರ ತರ ಬಾಳ್ಕೊಂಡು ಬರ್ತಾ ಇದ್ದಾರೆ. ಆದರೆ ಈ ಹಿಂದೂ ಜಾಗರಣ ವೇದಿಕೆಯವರು ಅಲ್ಲಿಯ ವಾತಾವರಣವನ್ನು ಕೆಡಿಸಿ ಅಲ್ಲಿ ಒಂದು ಭಯದ ವಾತಾವರಣವನ್ನು ಸೃಷ್ಟಿಸುತ್ತಿದ್ದಾರೆ. ಇದು ಖಂಡನೀಯ ಇದೆ. 1991 ರಿಲಿಜಿಯಸ್ ವರ್ಷಿಪ್ ಆಕ್ಟ್ ಪ್ರಕಾರ ಯಾವ ರಿಲಿಜಿಯಸ್ ಪ್ಲೇಸಸ್ ಆಫ್ ವರ್ಷಿಪ್ ಇರುತ್ತೆ, ಅದು ಮಸೀದಿ ಇರಲಿ ಮಂದಿರ ಇರಲಿ, ಅದು ಅದೇ ತರ ಇರಬೇಕು. ಅದರಲ್ಲಿ ಏನು ಯಾವುದೇ ರೀತಿಯ ಚೇಂಜ್ ಅನ್ನು ತರಬಾರ್ದಂತ 1991 ಒಂದು ಆದೇಶ, ಒಂದು ಆಕ್ಟೇ ಬಂದಿದೆ. ಸೊ ಅದರ ನಿಟ್ಟಿನಲ್ಲಿ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದು ಡಿಮ್ಯಾಂಡ್ ಮಾಡ್ತೀವಿ. ಮತ್ತೆ ಪೊಲೀಸ್ ಅವರಿಗೆ ಆಗ್ರಹಿಸ್ತೀವಿ, ಸ್ವಯಂ ಪ್ರೇರಿತ ಕೇಸ್ಗಳನ್ನ ಹಾಕಿ ಇವ್ರನ್ನ ಅರೆಸ್ಟ್ ಮಾಡಬೇಕು. ಮತ್ತೆ ಇವರು ಸಾಮಾಜಿಕ ಜಾಲತಾಣಗಳು ಕೂಡ ಪ್ರಚೋದನಕಾರಿ ವಿಡಿಯೋಸ್ ಮತ್ತೆ ಪೋಸ್ಟರ್ಸ್ ಮತ್ತೆ ಬೇರೆ ಬೇರೆ ತರಹದ ಹಾಡುಗಳು ಮತ್ತೆ ಇನ್ನೇನು ಬೇರೆ ಬೇರೆ ತರಹದ ಪ್ರಚೋದನಕಾರಿ ವಿಡಿಯೋಸ್ ಎಲ್ಲ ವೈರಲ್ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗ್ತದೆ, ಅಲ್ಲೊಂದು ಭಯದ ವಾತಾವರಣ ಉಂಟಾಗ್ತದೆ ಮತ್ತು ಒಂದು ದ್ವೇಷದ ವಾತಾವರಣ ಉಂಟಾಗ್ತಾ ಇದೆ. ಇವರು ಸಾಮಾನ್ಯ ಜನದಲ್ಲಿ ವಿಷ ಬೀಜವನ್ನು ಬಿತ್ತಿ ಹಿಂದುಳಿದ ಸಮುದಾಯದ ಹುಡುಗರನ್ನ ಕಾಲಾಳುಗಳ ತರ ಉಪಯೋಗಿಸ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಬೇರೆ ಬೇರೆ ತರಹದ ವಾತಾವರಣವನ್ನು ಉಂಟು ಮಾಡ್ತಾ ಇದ್ದಾರೆ. ನಾವು ಪೊಲೀಸ್ ಅಧಿಕಾರಿಗಳಿಗೆ ಆಗ್ರಹಿಸ್ತೀವಿ, ಇದ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು. ಮತ್ತೆ SDPI ವತಿಯಿಂದ ಮಂಡ್ಯದಲ್ಲಿ ಇವತ್ತು ಡೆಪ್ಟಿ ಕಮಿಷನರ್ ಮತ್ತೆ SP ಅವರಿಗೂ ಮನವಿ ನೀಡಿದ್ದಾರೆ. ಮತ್ತೆ ಅಲ್ಲಿ ಒಂದು ಪ್ರತಿಭಟನೆನೂ ಮಾಡಿದ್ದಾರೆ. ಮತ್ತೆ ಒಂದು ಪತ್ರಿಕಾಗೋಷ್ಠಿನೂ ನಾವು ಅಲ್ಲಿ ಮಾಡಿದೀವಿ. ಮತ್ತೆ ಬೆಂಗಳೂರಲ್ಲಿ ನಮ್ಮ ಸ್ಟೇಟ್ ಕಮಿಟಿ ಹೋಗಿ ADGP
ಇದ್ರ ಪರವಾಗಿ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ನೋಡಿ, ನಾವು ಪೊಲೀಸ್ ಅಧಿಕಾರಿಗಳಿಗೆ ಇದು ನಿಮ್ಮ ಮಾಧ್ಯಮದ ವತಿಯಿಂದ ಒಂದು ಪ್ರಶ್ನೆ ಮಾಡ್ತೀವಿ. ಈ ತಾರತಮ್ಯ ಯಾಕೆ? ಸ್ವಯಂ ಪ್ರೇರಿತ ಕೇಸ್ ಆಗ್ಲಿ, ಬೇರೆ ಬೇರೆ ತರದ UAP ಆಗ್ಲಿ, NIA ತನಿಖೆಗಳಾಗ್ಲಿ ಕೇವಲ ಅಲ್ಪಸಂಖ್ಯಾತರ ಮೇಲೆ ಆಗುತ್ತೆ. ಟಿಪ್ಪು ಸುಲ್ತಾನ್ ಜಯಂತಿ ಒಂದು ಶಾಂತಿಯುತ ವಾತಾವರಣದಲ್ಲಿ ಪ್ರತಿ ವರ್ಷ ನಡೆಯುತ್ತೆ. ಅಲ್ಲಿ ಯಾವ ತರದ ಕೋಮ ಗಲಭೆ ಆಗ್ಲಿ, ಬೇರೆ ಬೇರೆ ತರದ ವಾತಾವರಣ ಸೃಷ್ಟಿಸಿಲ್ಲ. ಆದರೂ ಕೂಡ ಮೊನ್ನೆ ನವೆಂಬರ್ 20ರಲ್ಲಿ 144 ಸೆಕ್ಷನ್ ಹಾಕಲಾಯಿತು. ಆದರೆ ಇಲ್ಲಿ ಇವರು ಬಹಿರಂಗವಾಗಿ ಒಂದು ಮಸೀದಿಯನ್ನು ಕೆಡ್ತೀವಿ ಅಂತ ಮತ್ತೆ ಪ್ರಚೋದನಕಾರಿ ಭಾಷಣಗಳನ್ನು ನೀಡ್ತಾ ಬಹಿರಂಗವಾಗಿ ಎಲ್ಲರನ್ನೂ ಅಲ್ಲಿ ಸೇರಿಸಿ ಒಂದು ಕೋಮದ ವಾತಾವರಣ ಸೃಷ್ಟಿಸಿದ್ದಾರೆ. ಆದರೂ ಕೂಡ ಇನ್ನು ತನಕ ಅಲ್ಲಿ 144 ಸೆಕ್ಷನ್ ಹಾಕಿಲ್ಲ, ಮತ್ತೆ ಅವರ ಮೇಲೆ ಯಾವ ಕ್ರಮನೂ ತಗೊಂಡಿಲ್ಲ. ಸೊ ಇದು ಒಂದು ತಾರತಮ್ಯ ಆಗಿದೆ. ಇದನ್ನು ನಾವು ಖಂಡಿಸ್ತೇವೆ, ಕಠಿಣ ಶಬ್ದಗಳಲ್ಲಿ ಖಂಡಿಸಿ ಪೊಲೀಸ್ ಅಧಿಕಾರಿಗಳಿಗೆ ಮತ್ತೆ ಸರ್ಕಾರಕ್ಕೂ ಆಗ್ರಹಿಸ್ತೀವಿ. ಇವ್ರ ಮೇಲೆ ಕ್ರಮ ತಗೋಬೇಕು, ಇವ್ರನ್ನ ಸ್ವಯಂ ಪ್ರೇರಿತ ಕೇಸಲ್ಲಿ ಅರೆಸ್ಟ್ ಮಾಡಬೇಕು, ಮತ್ತೆ ಗೂಂಡಾ ಆಕ್ಟ್ ಮತ್ತೆ UAP ಆಕ್ಟ್ ಅಲ್ಲಿ ಇವ್ರನ್ನ ಅರೆಸ್ಟ್ ಮಾಡಿ ಬರುವ ವರ್ಷ ಇದು ಯಾವುದೇ ಕಾರಣಕ್ಕೆ ಇದಕ್ಕೆ ಪರ್ಮಿಷನ್ ನೀಡಬಾರ್ದಂತ ನಾವು ಇವತ್ತು ಇಲ್ಲಿ ಹೇಳಕ್ ಇಷ್ಟಪಡ್ತೇವೆ. ಮಸ್ಜಿದ್ ಕಮಿಟಿಗೂ ನಾವು ಭೇಟಿ ನೀಡಿ ಅವ್ರಿಗೂ ನಾವು ಮನವಿ ಮಾಡಿದೀವಿ. ನೀವು ನಿಮ್ಮ ಕಡೆಯಿಂದ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡಬೇಕು, ಮತ್ತೆ ಅಲ್ಲಿ ಒಂದು ರಕ್ಷಣೆ, ತಮ್ಮ ಸ್ವಯಂ ರಕ್ಷಣೆಗೋಸ್ಕರ ತಾವು ಸಿದ್ಧತೆ ಮಾಡ್ಕೊಳ್ಳಿ ಅಂತ ನಾವು ಹೇಳಿದ್ದೀವಿ. ಅವರು ಕೋಆಪರೇಟ್ ಮಾಡ್ತಾ ಇದ್ದಾರೆ ನಮ್ಮ ಜೊತೆ. ಸೊ ನಾವು ಪ್ರತಿ ವರ್ಷ ಇದು 3ನೇ ವರ್ಷ ನಾವು ಬಂದು ಇಲ್ಲಿ IGP ಹತ್ರ ಮನವಿ ಕೊಟ್ಟಿರೋದು. ಮತ್ತೆ ಪೊಲೀಸ್ ಅಧಿಕಾರಿಗಳು ಇದನ್ನು ಸ್ಪಂದಿಸಿ ಕಳೆದ 2 ವರ್ಷ ಸೂಕ್ತ ಬಂದೋಬಸ್ತಲ್ಲಿ ಮಾಡಿದ್ದಾರೆ. ಅಲ್ಲಿ 11 ಅಡಿಯ ಬ್ಯಾರಿಕೇಡ್ಸ್ ಹಾಕಿ ಮತ್ತೆ ಒಳಗೆ ಮತ್ತೆ ಹೊರಗೆ ಹೋಗೋ ವಾಹನಗಳನ್ನು ತನಿಖೆ ಪಡಿಸಿ ಅಲ್ಲಿ ಯಾವ ಶಸ್ತ್ರಾಸ್ತ್ರನು ತರ್ತಾ ಇದಾರ ಇಲ್ವಾ ಅಂತ ಅದನ್ನು ನೋಡಿ ಅದನ್ನು ತನಿಖೆ ಮಾಡಿ ಒಳ್ಳೆ ಬಂದೋಬಸ್ತ್ ಕೊಟ್ಟಿದ್ದಾರೆ. ಇದನ್ನ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಸ್ಗೂ ಅಭಿನಂದಿಸ್ತೇವೆ. ಮತ್ತೆ ಈ ವರ್ಷನೂ ಅದೇ ರೀತಿ ಸೂಕ್ತ ಬಂದೋಬಸ್ತ್ ಮಾಡಿ ಅಂತ ನಾವು ಕೇಳ್ಕೊಂತಾ ಇದ್ದೀವಿ. ಯೂತ್ಗೆ ಈ ರೀತಿಯ ವಾತಾವರಣ ಪ್ರತಿ ವರ್ಷ ಸೃಷ್ಟಿಸಿದ್ದಾರೆ. ತಾವುಗಳು ಇದಕ್ಕೆ ಒಳಪಡಬಾರ್ದು. ಶಾಂತಿ ವಾತಾವರಣ ತಾವು ಸೃಷ್ಟಿಸಬೇಕು. ಮತ್ತೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಏನು ವಿಷ ಬೀಜವನ್ನು ಬಿತ್ತುತ್ತಾ ಇದ್ದಾರೋ ಮತ್ತೆ ಪ್ರಚೋದನೆ ಮಾಡ್ತಾ ಇದ್ದಾರೆ, ಇದಕ್ಕೆ ತಾವು ಒಳಪಡಬಾರ್ದು. ಆದ್ರೆ ನೀವು ಹೋಗಿ ಅಲ್ಲಿ ನಮಾಜ್ ಮಾಡ್ಬೋದು, ಬಟ್ ಅದರ ವಿನಃ ಬೇರೆ ರೀತಿಯ ಯಾವುದೇ ರೀತಿಯ ವೈಲೆಂಟ್ ಆಕ್ಟಿವಿಟೀಸ್ ಅಲ್ಲಿ ತಾವು ಇನ್ವಾಲ್ವ್ ಆಗಬಾರ್ದು ಅಂತ ನಾವು ನಮ್ಮ ಸಮುದಾಯದ ಯುವಕರಿಗೆ ಇವತ್ತು ಇಲ್ಲಿ ನಿಮ್ಮ ಮಾಧ್ಯಮದ ವತಿಯಿಂದ ಒಂದು ಸಂದೇಶವನ್ನು ನೀಡ್ತಾ ಇದ್ದೇವೆ. ಹನುಮಾನ್ ಮಾಲೆ 17ನೇ ತಾರೀಕಿಂದ 24ನೇ ತಾರೀಕು ತನಕ ಇದೆ. ಇದು ಹನುಮ ಮಾಲೆಯ ಹೆಸರಿನಲ್ಲಿ ಇವರೊಂದು ಕೋಮ ಗಲಭೆ ಮತ್ತೆ ಕೋಮ ಸೌಹಾರ್ದತೆಯನ್ನು ಕೆಡಿಸಿ ಅಲ್ಲಿ ಒಂದು ಭಯದ ವಾತಾವರಣವನ್ನು ಸೃಷ್ಟಿಸಿದ್ದಾರೆ. ತಾವು ಗಮನಿಸಿದ ಹಾಗೆ ಈ ಹನುಮ ಜಯಂತಿ ಹನುಮ ಮಾಲೆಯನ್ನು ಧರಿಸಿ ಕರ್ನಾಟಕದಿಂದ ಎಲ್ಲಾ ಭಾಗದಿಂದ ಜನರಲ್ಲಿ ಬರ್ತಾ ಇದ್ದಾರೆ. ನಾವು ಪೊಲೀಸಲ್ಲಿ ಏನ್ ಮನವಿ ಮಾಡ್ತೀವಿ ಅಂದ್ರೆ ಇಲ್ಲಿ ಕೇವಲ ಸ್ಥಳೀಯ ಜನರಿಗೆ ಮಾತ್ರ ಈ ಅವಕಾಶ ಮಾಡಿಕೊಡ್ಬೇಕು. ಮತ್ತೆ ಹೊರಗಿಂದ ಬರುವ ಜನರಿಗೆ, ಹಿಂದೂ ಜಾಗರಣ ವೇದಿಕೆಯ ಜನರಿಗೆ, ಅವರ ಕೂಗಿಗೆ ಬರುವ ಜನರಿಗೆ ತಡೆಯಬೇಕಂತ ನಾವು ಪೊಲೀಸರಲ್ಲಿ ಮನವಿಯನ್ನು ಮಾಡ್ತೇವೆ.